ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಮನೆಗೆ ಬಂದು ಅವರ ಆಶೀರ್ವಾದ ತಗೊಂಡು ಆಲಿಂಗನ ಮಾಡಿಕೊಂಡ ಫೋಟೋ ಮತ್ತು ವಿಡಿಯೋಗಳಿದ್ವಲ್ಲ, ಕರ್ನಾಟಕದಲ್ಲಿ ಇವತ್ತು ಮೋಸ್ಟ್ ವೈರಲ್ ಕಂಟೆಂಟ್ ಅದೇ. ನೀವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ತಗದಲ್ಲೆಲ್ಲ ಅದೇ ಸಿಗದೆ ಇವತ್ತು. ಇದೇ ದೃಶ್ಯ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಟ್ವೀಟ್ ಮಾಡಿದ್ರು ಇದನ್ನು. ನಾವು ಒಟ್ಟಾಗಿದ್ದೇವೆ ಕರ್ನಾಟಕಕ್ಕಾಗಿ, ಕರ್ನಾಟಕದ ಜನರಿಗಾಗಿ, ಕಾಂಗ್ರೆಸ್ಗಾಗಿ ಅಂತ. ಯುನೈಟೆಡ್ ವಿ ಸ್ಟ್ಯಾಂಡ್ ಫಾರ್ ಕರ್ನಾಟಕ, ಫಾರ್ ಪೀಪಲ್, ಫಾರ್ ಕಾಂಗ್ರೆಸ್. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಟ್ವೀಟ್. ಕರ್ನಾಟಕ ಕಾಂಗ್ರೆಸ್ಸಿನ ಟ್ವೀಟನ್ನು ರೀಟ್ವೀಟ್ ಮಾಡಿದರು. ನೋಡಿ, 2 ಆಲಿಂಗನಗಳು. ಸಂಜೆ ಕೂಡ ಇದನ್ನು ಪ್ರಸ್ತಾಪ ಮಾಡಿದೆ ನಾನು. 2022 ಸಿದ್ದರಾಮೋತ್ಸವ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಕರ್ನಾಟಕದಲ್ಲಿ BJP ಸರ್ಕಾರ ಇತ್ತು. ಸಿದ್ದರಾಮಯ್ಯನವರಿಗೆ 75 ವರ್ಷ ತುಂಬಿದ್ದೇ ನೆಪವಾಗಿಟ್ಟುಕೊಂಡು ದೊಡ್ಡದೊಂದು ಸಮಾವೇಶವನ್ನು ಚಿತ್ರದುರ್ಗದಲ್ಲಿ ಮಾಡಿದ್ರು. ದಾವಣಗೆರೆಯಲ್ಲಿ ಮಾಡಿದ್ರು, ದಾವಣಗೆರೆಯಲ್ಲಿ. ಆವಾಗಲೇ ಜೋರು ಚರ್ಚೆ. 2023 ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು. ಚರ್ಚೆ ಜೋರಾಗಿತ್ತು ಅವಾಗ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಬಿಂಬಿಸುವುದಕ್ಕೆ ಅವರ ಬೆಂಬಲಿಗರು ಆಯೋಜನೆ ಮಾಡಿದ್ದ ಸಮಾವೇಶ ಸಿದ್ದರಾಮೋತ್ಸವ ಅಂತಲೇ ಪಾಪ್ಯುಲರ್ ಆಯಿತು. ಅದು ಆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಬಂದರು. ಡಿ ಕೆ ಶಿವಕುಮಾರ್ ಬರ್ತಾರಾ ಬರೋದಿಲ್ವಾ ಅನೇಕ ಊಹಾಪೋಹಗಳಿದ್ದು. ಡಿ ಕೆ ಶಿವಕುಮಾರ್ ಬಂದ್ರಲ್ಲಿ. ಯಾವುದೋ ಒಂದು ಬುಕ್ ಗಿಫ್ಟ್ ತಗೊಂಡು ಬಂದಿದ್ರು ಅವರು. ವೇದಿಕೆಯ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಆ ಪುಸ್ತಕವನ್ನು ಗಿಫ್ಟ್ ಆಗಿ ಕೊಟ್ಟಾಗ ಅಲ್ಲಿ ಸೇರಿದ್ದ ಜನ, ಲಕ್ಷಾಂತರ ಜನ ಕೇಕೆ ಹೊಡೆದ್ರು. ಖುಷಿಯಿಂದ ಕೇಕೆ ಹೊಡೆದ್ರು. ರಾಹುಲ್ ಗಾಂಧಿಯವರು ಹಿಂದಿಂದ ಸನ್ನೆ ಮಾಡಿದ್ರು, ಹಿಂಗೆ ಅಪ್ಕಳಿ ಅಂತ. ಆವಾಗಿನ ಆಲಿಂಗನ ಮತ್ತು ಈಗಿನ ಆಲಿಂಗನ. ಆವಾಗಿನ ಆಲಿಂಗನ ಸಿದ್ದರಾಮಯ್ಯನವರಿಗೆ ಸಹಾಯಕವಾಗಿತ್ತು. ಈಗಿನ ಆಲಿಂಗನ ಡಿ ಕೆ ಶಿವಕುಮಾರ್ ಅವರಿಗೆ ಸಹಾಯಕ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಆಫ್ಟರ್ ಆಲ್ ಸೆಡ್ ಆ್ಯಂಡ್ ಡನ್ ಸಿದ್ದರಾಮಯ್ಯನವರು ಎಷ್ಟು ಗ್ರೇಸ್ಫುಲಿ ಅಧಿಕಾರ ಬಿಟ್ಟುಕೊಟ್ರು ಅನ್ನೋದನ್ನು ನಾವು ನೋಡಿದ್ವಿ. ಡಿ ಕೆ ಶಿವಕುಮಾರ್ ಕೂಡ ಹೇರಖೇರಿ ಮಾಡಲಿಲ್ಲ, ಅವಸರಗಳನ್ನು ಮಾಡಲಿಲ್ಲ. ಅವ್ರದ್ದು ಕ್ಲೇಮ್ ಇದ್ದೇ ಇತ್ತು. 2023 ಮೇ 18 ನಡೆದ ಒಪ್ಪಂದದಂತೆ 2.5 ವರ್ಷ ಆಯಿತು. ನವೆಂಬರ್ 27ಕ್ಕೆ ಇಳಿದು ನಡೀರಿ ಹೇಳ್ಬೋದಾಗಿತ್ತು ಡಿ ಕೆ ಶಿವಕುಮಾರ್. ಹೇಳಲಿಲ್ಲ ಅವರು. ದಿಲ್ಲಿಗೆ ಹೋಗ್ತಿದ್ರು. ದಿಲ್ಲಿ ನಾಯಕರುಗಳ ಭೇಟಿಯ ಪ್ರಯತ್ನ. ತುಂಬ ಫ್ರಸ್ಟ್ರೇಟ್ ಆದ, ಇಂಡೈರೆಕ್ಟಾಗಿ ಏನೋ ಒಂದು ಹೇಳೋರು. ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತ ಟೈಮ್ಸ್ ನೋನಲ್ಲಿ ಕೂತ್ಕೊಂಡು ಹೇಳಿದ್ರಲ್ಲ. ಆ ಥರದ್ದು ಏನೋ ಒಂದು ಮಾತು ಬರೋದು. ಅದರ ಮೇಲೆ ನಾವು ಡಿಬೇಟ್ ಮಾಡಿದ್ದು. ಮತ್ತೆ ಕರೆದು ಕೇಳಿದ್ರೆ ನಾನು ಆ ವಿಷಯ ಏನು ಮಾತಾಡೋದಿಲ್ಲ ಈಗ ಅಂದ್ಬಿಡೋರು. ನ್ಯೂಸ್ ಅವರ್ ಸ್ಪೆಷಲಿಗೆ ಬಂದಿದ್ರು ಡಿ ಕೆ ಶಿವಕುಮಾರ್ ಇದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು. ನನಗೀಗಲೂ ಆಶ್ಚರ್ಯನೇ ಅದು. ಅದಕ್ಕೆ ಸಂಬಂಧಿಸಿದ ಪ್ರಶ್ನೆನೇನು ಕೇಳಿರಲಿಲ್ಲ ನಾನು. ಅವರೇ ಹೇಳ್ತಾ ಶಾಸಕರ ಬಲಾಬಲ ಮ್ಯಾಟ್ರ್ ಆಗೋದಿಲ್ಲ ಅಂದ್ಬಿಟ್ರು. ಯಾರ ಕಡೆ ಎಷ್ಟು ಶಾಸಕರಿದ್ದಾರೆ ಅನ್ನೋದು ಮ್ಯಾಟ್ರೇ ಆಗೋದಿಲ್ಲ. ಹೈಕಮಾಂಡಿನ ನಿರ್ಧಾರವೇ ಅಂತಿಮ ಅಂತಂದ್ರು ಅವರು. ಅಂದರೆ ಸಿದ್ದರಾಮಯ್ಯನವರ ನಾಳೆ ಒಂದು ದಿವಸ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡಬೇಕಾ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾ ಅನ್ನುವ ಪ್ರಶ್ನೆ ಬಂದರೆ ಯಾರ್ಯಾರ ಕಡೆ ಎಷ್ಟೆಷ್ಟು ಶಾಸಕರಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ತಾ ಇದ್ದದ್ದೇ ಅದನ್ನೇ. ಸಿದ್ದರಾಮಯ್ಯನವರಿಗೆ ಹೆಚ್ಚು ಶಾಸಕರ ಬೆಂಬಲ ಇದೆ. ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಅದನ್ನೇ ಹೇಳ್ತಾ ಬಂದರು ಅವರು. ಶಾಸಕರ ಬೆಂಬಲ. ಅವರು ನ್ಯೂಸ್ ಆರ್ ಸ್ಪೆಷಲ್ನಲ್ಲಿ ಅವರು ಹೇಳಿದ ಮಾತುಗಳ ಬಗ್ಗೆ 1 ವಾರ ಚರ್ಚೆಗಳು ನಡೆದು ಪ್ರತಿಕ್ರಿಯೆಗಳು ಬಂತು. ಅವ್ರಿಗೆ ಅದೊಂದು ಕಾನ್ಫಿಡೆನ್ಸ್ ಇತ್ತು, ಹೈಕಮಾಂಡ್ ನನ್ನ ಪರವಾಗಿದೆ ಅಂತ. ಬಟ್ ಕಳೆದ 6 ತಿಂಗಳಿಂದ ಹೈಕಮಾಂಡ್ ವಿಚಿತ್ರವಾಗಿ ನಡ್ಕೊಂಡು ಬಂತು. ವಿಚಿತ್ರವಾಗಿ ಅನ್ನೋದಕ್ಕಿಂತ ಈಗ ಅನ್ನಿಸ್ತಾ ಇದೆ ಅದು ಕಾಂಗ್ರೆಸ್ ಹೈಕಮಾಂಡ್ ನಮಗೆ ತಿಳುವಳಿಕೆ ಬಂದ ನಂತರ ತುಂಬ ಮ್ಯಾಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತು ಅಂತ. ಒಂದು ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಎಚ್ಚರಿಕೆಯ ಹೆಜ್ಜೆ ಇಡ್ತು. ಲುಕ್ ಅಟ್ ದಿಸ್. 2.5 ವರ್ಷದ ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿತ್ತು. ಅದನ್ನು ಸಿದ್ದರಾಮಯ್ಯನವರು ಬಹಿರಂಗವಾಗಿ ನಿರಾಕರಿಸ್ತಾ ಬಂದರು. ಒಪ್ಪಂದ ಆಗಿದೆ ಅಂತ ಬಹಿರಂಗವಾಗಿ ಕಡ್ಡಿ ಮುರಿದಂಗೆ ಹೇಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ತಯಾರಿರಲಿಲ್ಲ. ಬಟ್ ಒಳಗಿದ್ದವ್ರಿಗೆಲ್ಲ ಗೊತ್ತಿತ್ತು ಅದು ಏನಿದೆ ಅನ್ನೋದು. ಒಳಗಿದ್ದವ್ರಿಗೆ ಗೊತ್ತಿತ್ತು. ಅಧಿಕಾರ ಹಸ್ತಾಂತರದ ಅವಧಿ ಹತ್ರ ಬಂತು ಅನ್ನುವಾಗ ನವೆಂಬರ್ 27, 2.5 ವರ್ಷ ತುಂಬಿದ್ದು, ಹತ್ರ ಬಂತು ಅನ್ನೋ ತನಕದ ಬಿಹೇವಿಯರು
ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿದೆ ಅಂತ ಅನ್ನಿಸ್ತಾ ಇತ್ತು. ಬೇರೆ ಬೇರೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಯಸಿದ್ದು ಅಲ್ಲಿ ಆಗ್ತಾ ಇತ್ತು. ಸಿದ್ದರಾಮಯ್ಯನವ್ರು ಏನೋ ಒಂದು ಪ್ರಯತ್ನ ಪಡೋದು, ಅಲ್ಲೋಗಿ ಡಿ ಕೆ ಶಿವಕುಮಾರ್ ಅದಕ್ಕೆ ಕೊಕ್ಕೆ ಹಾಕೋದು, ಹೀಗೆ ಇದೇ ಥರ ನಡ್ಕೊಂಡು ಬರ್ತಾ ಇದೆ ಅನ್ನಿಸ್ತಾ ಇತ್ತು. ಫಾರ್ ಎಕ್ಸಾಂಪಲ್, RCB ಕಾಲು ತುಳಿತ, ಸಿದ್ದರಾಮಯ್ಯನವರು ಆಪ್ತ ವಲಯದ ತಲೆದಂಡ ಆಯ್ತಲ್ಲಿ. ದಾವಣಗೆರೆ ದಕ್ಷಿಣ ಎಲೆಕ್ಷನ್ನು, ಸಿದ್ದರಾಮಯ್ಯನವರು ಆಪ್ತ ವಲಯದ ತಲೆದಂಡ. ಇಂಥ ಅನೇಕ ಇನ್ಸಿಡೆಂಟ್ಗಳನ್ನು ಹೇಳ್ಬೋದು. ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿದೆ ಅಂತ ಅನ್ನಿಸ್ತಾ ಇತ್ತು. ಆದರೆ 2.5 ವರ್ಷದ ಅವಧಿ ಮುಗಿತಾ ಬಂದಂಗೆ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಬೇಕು ಅಂದರೆ ಒಂದು ಅಪಾಯಿಂಟ್ಮೆಂಟೂ ಇಲ್ಲ, ಭೇಟಿನೇ ಆಗ್ತಿರಲಿಲ್ಲ ಇವರು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರು ಹೋಗೋದು ರಣದೀಪ್ ಸಿಂಗ್ ಸುರ್ಜೇವಾಲಾ ಮೀಟ್ ಮಾಡ್ಕೊಂಡು ಬರೋದು, ಆವಾಗ ಹೈಕಮಾಂಡ್ ಅಧಿಕಾರ ಹಸ್ತಾಂತರದ ಮನಸ್ಥಿತಿಲಿ ಇಲ್ಲವೇ ಇಲ್ಲ, ನಾಯಕತ್ವ ಬದಲಾವಣೆ ಮನಸ್ಥಿತಿಲಿ ಇಲ್ಲವೇ ಇಲ್ಲ ಅನಿಸ್ತಿತ್ತು. ಹೈಕಮಾಂಡ್ನ ನಿರ್ಧಾರಗಳು ಸಿದ್ದರಾಮಯ್ಯನವ್ರ ವಿರುದ್ಧ ಇದ್ದಾಗಲೆಲ್ಲ ಡಿ ಕೆ ಶಿವಕುಮಾರ್ ನನಗೆ ಅಧಿಕಾರ ಸಿಕ್ಬಿಡುತ್ತೆ ಅನ್ಸೋದು. ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡದೇ ಇದ್ದಾಗಲೆಲ್ಲ ನಾನು ಅಧಿಕಾರದಿಂದ ತೆಗೆಯೋದಿಲ್ಲ ಅಂತ ಸಿದ್ದರಾಮಯ್ಯನವ್ರಿಗೆ ಅನ್ಸೋದು. ಹಿಂಗೆ ನಡೆಸ್ಕೊಂಡು ಬಂದರು. ದಿಸ್ ಈಸ್ ಕಾಲ್ಡ್ ಅ ಬ್ಯಾಲೆನ್ಸಿಂಗ್ ಆ್ಯಕ್ಟ್. ಅಂಥದ್ದೊಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಿಕೊಂಡು ಬಂದರು. ಸಿದ್ದರಾಮಯ್ಯನವರಿಗೆ ಮುಗಿತಲ್ಲ 2.5 ವರ್ಷ, ಇನ್ನು ಕೆಳಗಿಳೀರಿ ಅಂದುಬಿಟ್ಟಿದ್ರೆ ಈಗೋ ಹರ್ಟ್ ಆಗ್ತಿತ್ತು. ಏನು ದಿನ ಎಣಿಸ್ತಾ ಕೂತ್ಕೊಂಡಿದ್ರಾ ನೀವು ಅಂತ. ಅವ್ರಿಗೆ 6 ತಿಂಗಳು ಗ್ರೇಸ್ ಪೀರಿಯಡ್ ಕೊಟ್ಟರು. ನವೆಂಬರ್ನಲ್ಲಿ 2.5 ವರ್ಷ ತುಂಬಿದ್ದು, ಮೇ ಅಂತ್ಯದ ತನಕದ ಅವಧಿ ಕೊಟ್ಟರು. ಒನ್ ಫೈನ್ ಡೇ ಕರೆದು ನಾವು ನಾಯಕತ್ವ ಬದಲಾವಣೆ ಮಾಡ್ತೀವಿ, ತಾವು ಕೆಳಗಿಳಿಬೇಕಾಗತ್ತೆ ಅಂತ ಹೇಳಿದ್ರು. ಇಬ್ಬರಿಗೂ ಸಮಾಧಾನವಾಗುವ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಹ್ಯಾಂಡಲ್ ಮಾಡ್ತು. ಇದು ಅನುಭವದಿಂದ ಬಂತು ಅಂತ ಅನಿಸುತ್ತೆ. ಅನುಭವದಿಂದ ಕರ್ನಾಟಕದ ಇತಿಹಾಸದಲ್ಲಿ ಅನೇಕ ಮುಖ್ಯಮಂತ್ರಿ ಬದಲಾವಣೆಗಳು, ನಾಯಕತ್ವ ಬದಲಾವಣೆಗಳನ್ನು ನಡೆದು ಹೋದವು. ಒಂದು ಇಷ್ಟು ಸ್ಮೂತಾಗಿ ಆಗಲಿಲ್ಲ. ನಾನು ಒಂದು ಪಕ್ಷದಲ್ಲೂ ಇಷ್ಟು ಸ್ಮೂತಾಗಿ ಆಗಿರಲ್ಲ, ನಾನು ಕಾಂಗ್ರೆಸ್ದು ಒಂದೇ ಹೇಳ್ತಾ ಇಲ್ಲ. ಎಷ್ಟು ನೋಡಿಲ್ಲ ರೀ, 2021 ನಾವು ರಿವರ್ಸಾಗಿ ಹೋಗೋದಾದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. 2021ರಲ್ಲಿ ಕೆಳಗಿಳಿಸೋದು ಅಂತಾಯಿತು. ದಿಲ್ಲಿಗೆ ಕರೆಸ್ಕೊಂಡು ಹೇಳಿ ಕಳಿಸಿದ್ರು ಯಡಿಯೂರಪ್ಪನವರಿಗೆ. ಆ ನಂತರ ಇಲ್ಲಿ ಎಷ್ಟು ಮಠಾಧೀಶರುಗಳು, ಬೆಂಬಲಿಗರು, ಸಮಾವೇಶಗಳು, ಆಕ್ರೋಶಗಳು ಎಷ್ಟೆಲ್ಲ ನೋಡಿದ್ವಿ ನಾವು. ಅದಕ್ಕಿಂತ ಸದಾನಂದ ಗೌಡರು ಪ್ರಶಾಂತ್ ನಾಥ್ ಅದನ್ನು ಚೆನ್ನಾಗಿ ನೆನಪು ಮಾಡಿ ಕೊಡ್ತಾ ಇದ್ರು. ಸದಾನಂದ ಗೌಡರು ರಾಜೀನಾಮೆ ಕೊಡ್ತಾರೆ ಅಂದಾಗಲೂ ಕೂಡ ವಿರೋಧಗಳು, ಹಂಗಾಮಗಳು. ಅದಕ್ಕಿಂತ ಹಿಂದೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡೋ ಸಿಚುವೇಶನ್ ಬಂದಿತ್ತು 2011. ಅವಾಗಿಂದ ನೋಡಿಲ್ವೇ ನಾವು. ದಿಲ್ಲಿಗೆ ಕರೆಸಿ ನಿತಿನ್ ಗಡ್ಕರಿ ಅವರು ಹೇಳಿದ್ರು ರಾಜೀನಾಮೆ ಕೊಟ್ಟುಬಿಡ್ಬೇಕಾಗತ್ತೆ ನೀವು ಅಂತ. ಯಡಿಯೂರಪ್ಪನವ್ರು ಕೇಳಿದ್ರಂತೆ, ನಾನು ಕೆಳಗಿಳಿದ್ರೆ ಯಾರು ಮುಖ್ಯಮಂತ್ರಿ, ಅದನ್ನು ನಾವು ಆಮೇಲೆ ನಿರ್ಧರಿಸ್ತೀವಿ ಅಂತ. ಆಮೇಲೆ ನಿರ್ಧರಿಸ್ತೀರಿ ಅಂದ್ರೆ ಅನಂತಕುಮಾರ್ನ ಮಾಡ್ತೀರಿ ಅಂತ ಗೊತ್ತು ನನಗೆ ಅಂತ ಯಡಿಯೂರಪ್ಪನವ್ರ ಮನಸ್ಸಿನಲ್ಲಿ. ಬೆಂಗಳೂರಿಗೆ ಬರಲಿಲ್ಲ ಅವರು, ಹುಬ್ಳಿಗೆ ತನಕ ಫ್ಲೈಟಲ್ಲಿ ಬಂದು ಹುಬ್ಳಿಯಿಂದ ವಿಜಯಪುರ ರಾಜ್ಯ ಪ್ರವಾಸಕ್ಕೆ ಹೋಗ್ಬಿಟ್ರು. ಹೆಣ್ಮಕ್ಳಿಗೆ ಹೈಸ್ಕೂಲ್ ಹುಡುಗಿರಿಗೆ ಸೈಕಲ್ ಕೊಡೋದಿದೆ ಕಾರ್ಯಕ್ರಮ ಅಂತ. 2-3 ದಿವಸ ಬೆಂಗಳೂರಿಗೆ ಬರಲಿಲ್ಲ ಅವರು. ಟೆನ್ಷನ್ ಆಗಿದ್ದು BJP ಹೈಕಮಾಂಡ್ಗೆ, ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು ಅಂತ. ಹೀಗೆ ವೀರೇಂದ್ರ ಪಾಟೀಲರನ್ನು ಕೆಳಗಿಳಿಸಿದ್ದು. ಕಾಂಗ್ರೆಸ್ಸಿನ ಕತೆಗೆ ಬರೋದಾದರೆ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿಯವರು ವೀರೇಂದ್ರ ಪಾಟೀಲರನ್ನು ನೋಡಕ್ಕೆ ಬಂದರು. ಪಾರ್ಶ್ವವಾಯು ಆಗಿತ್ತು, ಅವ್ರಿಗೆ ಲಕ್ವ ಹೊಡೆದಿತ್ತು. ಅವರನ್ನು ವೀರೇಂದ್ರ ಪಾಟೀಲರ ಅಳಿಯ ಒಳಗೆ ಬಿಡಲಿಲ್ಲ. ಅದಕ್ಕೆ ರಾಜೀವ್ ಗಾಂಧಿಯವರು ಸಿಟ್ಟಿಗೆದ್ದು ಈಗೇನು HAL ಏರ್ಪೋರ್ಟ್ ಅಂತ ಕರಿತೀವಲ್ಲ, ಅವಾಗ ಅದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿತ್ತು. ಅಲ್ಲಿಗೆ ಹೋಗಿ ಅಲ್ಲಿ ನಿಂತಿದ್ದ ಪತ್ರಕರ್ತರನ್ನ ಕರೆದು ಕರ್ನಾಟಕ ಸೂನ್ ಇಟ್ ವಿಲ್ ಹ್ಯಾವ್ ಅ ನ್ಯೂ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಫ್ಲೈಟ್ ಹತ್ಬಿಟ್ರಂತೆ. ಹಂಗೆ ಬದಲಾವಣೆ ಆಗಿದ್ದು. ವೀರೇಂದ್ರ ಪಾಟೀಲ್ ಸಿಟ್ಟು ಬಂದುಬಿಟ್ಟಿತ್ತು ಅವಾಗ. ಹಾಗೆ ಕರ್ನಾಟಕದ ಇತಿಹಾಸದಲ್ಲಿ ನಡೆದ ಅಷ್ಟೂ ಪವರ್ ಟ್ರಾನ್ಸಿಷನ್ಗಳ ಬಡದಾಟನೇ. JDS BJPಯ ಮೈತ್ರಿ ಸರ್ಕಾರ ರಚನೆ ಆಗಿತ್ತಲ್ಲ, ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು, ಉಪಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು. 2020 ಸರ್ಕಾರ 20 ತಿಂಗಳ ಮುಗಿದ ಮೇಲೆ ಯಡಿಯೂರಪ್ಪನವರಿಗೆ ಅಂದರೆ BJPಗೆ JDSನವರು ಅಧಿಕಾರ ಬಿಟ್ಟು ಕೊಡಬೇಕಾಗಿತ್ತು.
ಅವಾಗೇನು ಕಡಿಮೆ ಹಂಗಾಮಾನ ಆಗಿದ್ದು. ಅಂಥದ್ಯಾವುದೂ ಇಲ್ಲದೆ ಅತ್ಯಂತ ಪ್ರಬುದ್ಧವಾಗಿ ನಡೆದದ್ದು ಇವತ್ತಿನ ನೋಡಿ. ಅತ್ಯಂತ ಪ್ರಬುದ್ಧವಾಗಿ ನಡೆದದ್ದು ಇವತ್ತಿನ. ಮುಖ್ಯಮಂತ್ರಿಗಳು ಬೆಳಗ್ಗೆ ಬ್ರೇಕ್ಫಾಸ್ಟ್ನಲ್ಲಿ ಘೋಷಣೆ ಮಾಡಿದ್ರು, ಮಧ್ಯಾಹ್ನ ಹೋಗಿ ರಾಜೀನಾಮೆ ಪತ್ರ ಕೊಟ್ಟು ಬಂದರು, ಸಂಜೆ ಫ್ಲೈಟ್ ಹತ್ತಿದ್ರು ದಿಲ್ಲಿಗೆ, ವಿಶೇಷ ವಿಮಾನದಲ್ಲಿ ದೆಹಲಿಗೆ. ನೆನ್ನೆ ತಾನೇ ಬಂದಿದ್ದಾರೆ, ಮತ್ತೇನು ಹೋಗೋದು, ಮೊನ್ನೆ ರಾತ್ರಿ ಬಂದಿದ್ದು, ಮತ್ತೇನು ಹೋಗೋದು. ಧನ್ಯವಾದ ಅರ್ಪಿಸಬೇಕಾಗತ್ತೆ. ರಾಷ್ಟ್ರೀಯ ಪಕ್ಷಗಳಲ್ಲಿ ಫಾರ್ಮ್ಯಾಲಿಟಿಗಳಿರ್ತವೆ. JDSನಿಂದ ಕಾಂಗ್ರೆಸ್ಸಿಗೆ ಬಂದ 2 ವರ್ಷಗಳಲ್ಲಿ ವಿಪಕ್ಷ ನಾಯಕನನ್ನಾಗಿಸಿದ್ರಿ. 2008ರಲ್ಲಿ ವಿಪಕ್ಷ ನಾಯಕ. ಮುಂದೆ ಎಷ್ಟು ವರ್ಷ? 5 ವರ್ಷಗಳ ನಂತರ ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರಿ. 5 ವರ್ಷ ನಿರಾತಂಕವಾಗಿ ಅನ್ಕ್ವಶ್ಚನೇಬಲ್ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಆ 5 ವರ್ಷ ಸಿದ್ದರಾಮಯ್ಯನವ್ರು ಹೇಳಿದ್ಬಿಟ್ಟು ಇನ್ನೇನಾಗ್ತಾ ಇತ್ತು ರೀ ಸ್ಟೇಟ್ನಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ? ಅವ್ರು ಹೇಳಿದ್ದೆ ಫೈನಲ್ ಅಪ್ಪ. 2013ರಿಂದ 18. 2023ರಲ್ಲಿ ಸ್ಟ್ರಾಂಗ್ ಕಂಟೆಂಡರ್ ಆಗಿ DK ಶಿವಕುಮಾರ್ ಇದ್ದಾಗಲೂ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. 3 ವರ್ಷ ಅಧಿಕಾರ ನಡೆಸಿದ್ದೀನಿ. ನೀವು ಹೇಳಿದಂತೆ ರಾಜೀನಾಮೆ ಕೊಟ್ಟಿದ್ದೀನಿ. ನನಗಿಷ್ಟೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳೋದಕ್ಕೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋದರು. ಸಂಜೆ ಸುದ್ದಿ ಬಂತು, ಅಂದರೆ ಈಗ 8:30ಗೆ. ವಿಪರೀತ ಮಳೆ ದೆಹಲಿಯಲ್ಲಿ. ಅವರ ಸ್ಪೆಷಲ್ ಫ್ಲೈಟು ಡೆಲ್ಲಿಲಿ ಲ್ಯಾಂಡ್ ಆಗಲಿಲ್ಲ, ಜೈಪುರಕ್ಕೆ ಹೋಗಿ ಲ್ಯಾಂಡ್ ಆಗಿದೆ. ಅಲ್ಲಿಂದ ಹವಾಮಾನ ಸರಿಯಾದ ನಂತರ ಮತ್ತೆ ಅದೇ ವಿಮಾನದಲ್ಲಿ ದಿಲ್ಲಿಗೆ ಬರ್ತಾರಾ ಅಥವಾ ಬೈ ರೋಡ್ ಜೈಪುರದಿಂದ ದಿಲ್ಲಿಗೆ ಬರ್ತಾರಾ ಗೊತ್ತಿಲ್ಲ. ಸಿದ್ದರಾಮಯ್ಯನವರು, ರಣದೀಪ್ ಸಿಂಗ್ ಸುರ್ಜೇವಾಲಾ, KJ ಜಾರ್ಜ್, ಸತೀಶ್, ಭೈರತಿ ಸುರೇಶ್, ಡಾಕ್ಟರ್ ಯತೀಂದ್ರನೂ ಇದ್ರು ಅದರಲ್ಲಿ. ಇಷ್ಟೆಲ್ಲ ಜನರಿರುವಂಥ ಸ್ಪೆಷಲ್ ಫ್ಲೈಟು ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ದೆಹಲಿಯಲ್ಲಿ ಲ್ಯಾಂಡ್ ಆಗಲಿಲ್ಲ. ಜೈಪುರಕ್ಕೆ ಹೋಗಿ ಲ್ಯಾಂಡ್ ಆಗಿದೆ. ಅಲ್ಲಿಂದ ದೆಹಲಿಗೆ ಬರ್ತಾರೆ. ಇಂಟ್ರೆಸ್ಟಿಂಗ್ಲಿ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಒಟ್ಟಿಗೆ ದಿಲ್ಲಿಗೆ ಹೋಗ್ತಾರೆ ಅಂತ ಸುದ್ದಿ ಬಂತು. ಆ ನಂತರ ಇಲ್ಲ DK ಶಿವಕುಮಾರ್ ಹೋಗೋದು ಕ್ಯಾನ್ಸಲ್ ಆಗಿದೆ, ಸಿದ್ದರಾಮಯ್ಯನವರು ಒಬ್ಬರೇ ಹೋಗ್ತಾರೆ ಅಂತಂದರು. DK ಶಿವಕುಮಾರ್ 7:30 ಸುಮಾರಿಗೆ ಇನ್ನೊಂದು ವಿಮಾನದಲ್ಲಿ ದಿಲ್ಲಿಗೆ ಹೋಗಿದ್ದಾರೆ. ಸಿದ್ದರಾಮಯ್ಯನವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುವುದಿದೆ. DK ಶಿವಕುಮಾರ್ ಅವರಿಗೆ ಮುಂದಿನ ವಿಷಯಗಳನ್ನು ಚರ್ಚೆ ಮಾಡೋದಕ್ಕಿದೆ. ಮುಂದಿನ ವಿಷಯಗಳು ಅಂದರೆ ಪ್ರಮಾಣ ವಚನ ಸ್ವೀಕಾರ ಆಗಬೇಕು. ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬರ್ತೀನಿ ಅಂತ ಹೇಳಿದಾರಂತೆ. ಅವರ ಟೈಮ್ ಸೆಟ್ ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.